ಎಲ್ಲ ಶಾಪ್ ಆಗ್ತಾವ್ರೆ ಸಿದ್ದರಾಮಯ್ಯಂಗೆ. ಸಿದ್ದರಾಮಯ್ಯ ಫ್ರೀ ಬಸ್ ನಿಲ್ಲಿಸ್ಬೇಕು ಅಂತ. ಬಾಡಿಗೆಗಳೆಲ್ಲ ಏರ್ಸ್ಕೊಡ್ತಿದ್ದಾರೆ. ಬಾಡಿಗೆಗಳನ್ನ ದುಡಿಯೋದೆಲ್ಲ ಬಾಡಿಗೆಗೆ ಆಗುತ್ತೆ. ಅವ್ರು ನೋಡ್ಕೊಂತಾರೆ, ಬನ್ರಿ ನಮ್ಮ ಹತ್ರ ಕಿತ್ಕೊಂತಾರೆ, ಅವ್ರು ಉದ್ಧಾರ ಆಗ್ತಾರೆ, ಅವ್ರ ಹೆಂಡತಿ ಮಕ್ಳು ಚೆನ್ನಾಗೈತಾರೆ. ನಮ್ಮ ಜನ ಮೂರ್ಖರು ಹೇಳ್ಬೇಕಂದ್ರೆ. ಮುಂದೆ ಮಾತಲ್ಲಿ ಹೇಳ್ತೀನಿ ನೋಡಪ್ಪ, ನಾವು ಬಡವರು, ಮನೆ ಬಾಡಿಗೆ ಮನೇಲಿ ಇದ್ದೀವಿ. ಊರಲ್ಲೂ ನಮ್ಮ ಗಂಡನ ಮನೆಯವರು ಎಲ್ಲ ಮಾರ್ಕೊಂಡು ತಿಂದ್ಬಿಟ್ಟವ್ರೆ. ನಾಗಮಂಗ್ಲ ಕಡೆಯವ್ರು ನಾವು. ಇಲ್ಲಿರೋರಿಗೆಲ್ಲ ಅವ್ರದ್ದು ಅರ್ಧ ಸೈಟ್ ಕೊಡ್ಸ್ಬಿಡಪ್ಪ. ಏನು ಅವರು ಎಲ್ಲ ಬಡವರೇ ಅಲ್ವಾ, ಎಲ್ಲ ನಮ್ಮ ಕ್ಯಾಂಪೇ ಇವರೆಲ್ಲ. ಆಯ್ತಾ, ನಿಮ್ಮ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಎಲ್ಲ ಗೌರ್ಮೆಂಟ್ ಜಮೀನು ನಮ್ಗೆಲ್ಲರಿಗೂ ಅರ್ಧ ಸೈಟ್ ಕೊಡ್ಸಿ. ಒಳ್ಳೆ ಕೆಲಸದಲ್ಲಿ ಅಂದ್ರೆ ಅದೇನ ರೇಟ್ ಜಾಸ್ತಿ ಮಾಡವ್ರಪ್ಪ. ಎಲ್ಲ ರೇಟ್ ಜಾಸ್ತಿ ಆಗಿದೆ. 2,000 ಬಂದಿದೆ, ಓಕೆ. ಅದೇ ಮುಂಚೆ ಬರ್ತಾಯಿತ್ತು, ಸುಳ್ಳು ಹೇಳ್ಬಾರ್ದು, ಬರ್ತಾಯಿತ್ತು. 2,000 ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ಲು ಓಕೆ. ಇದು ಎಲ್ಲ ರೇಟ್ ಜಾಸ್ತಿ ಆಗೋದಲ್ಲ. ನಾವು ಮನೆ ಕೆಲಸ ಮಾಡೋದು, ನಮ್ಮಂಥವ್ರು ಹೆಂಗೆ ಜೀವನ ಮಾಡೋದು ನೀನೇ ಹೇಳು. ಅದು ಮುಂದಿನ ಸೈಟ್ ಕೊಡ್ಬೇಕು ನನಗೆ. ಸೈಟ್ ಕೊಡ್ತು, ಅದು ಬಿಟ್ಟು ನಂಗೆ ಇನ್ನೇನು ಬೇಡ. ನಂಗೆ ಅದೇ ಆಸೆ, ನನಗೆ ಆಸೆ, ಕೊನೆ ಆಸೆ ಸೈಟು. ನನಗೆ ದುಡ್ಡು ಬೇಡ. 7,000 ನಾವು ಫ್ರೀ ಬಸ್ ಫಸ್ಟ್ ನಿಲ್ಲಿಸ್ಬೇಕು. ನೆನೆ ಕಬ್ಬಳಮ್ಮಗೆ ಹೋಗಿ ನಾವು ಸತ್ತೋಗ್ತಾ ಇದ್ದೆ ಕನಕಪುರದಲ್ಲಿ. ಏನು ಬಸ್ ಸೀಟ್ ಜಾಗ ಬಿಡಲ್ಲ, ಎಲ್ಲ ಶಾಪ್ ಆಗ್ತಾವ್ರೆ ಸಿದ್ದರಾಮಯ್ಯಂಗೆ. ಸಿದ್ದರಾಮಯ್ಯ ಫ್ರೀ ಬಸ್ ನಿಲ್ಲಿಸ್ಬೇಕು ಅಂತ. ಏನಪ್ಪ ದುಡ್ಡು ಕೊಟ್ಟೆ ಓಡಾಡೋಣ ಬಿಡು. ಯಾಕೆ ಅವಾಗಿಂದ ದುಡ್ಡು ಕೊಟ್ಟು ಓಡಾಡಿಲ್ವ ನಾವು? ಓಡಾಡೋ ಅಂತ ಕಾಲದಲ್ಲಿ 2 ಸ್ಟಾಪ್ 3 ಸ್ಟಾಪ್ ನಡ್ಕೊಂಡು ಬಸ್ಸೆಲ್ಲ ಕಾಸು ಕೊಟ್ಟು ಹೋಗಿರೋರು. ಇವಾಗ 1 ಸ್ಟಾಪ್ ಇದ್ರೂ ಬಸ್ನೇ ಕಾಯ್ತಾರೆ ಫ್ರೀ ಅಂತ. ಬಸ್ ಅದಿಲ್ಲ ಅಂದ್ರೆ ಅದ್ರ ಬದಲು ಬೇರೆ ಏನೋ ಗ್ಯಾಸು ಇಲ್ಲಪ್ಪ ಸ್ಕೂಲ್ ಮಕ್ಳಿಗೆ ಸ್ಕೂಲ್ಗು ಒಂದು ನೀರು ಒಂದೇನೋ ಒಂದು ಹೆಲ್ಪ್ ಮಾಡ್ಬೋದಲ್ವಾ? ಏನೋ ಒಂದು ಮಾಡಿರೋರಲ್ಲ. ಏನೋ ಒಂದು ಮಾಡೋಕ್ಕೋಗಿ 2,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ತಿಂಗ್ಳು ಹಾಕ್ತಾರೆ, 3 ತಿಂಗ್ಳು ಹಾಕಲ್ಲ. ಹಾಕಿದ್ದು ಏನು ಪ್ರಯೋಜನ? ಇವ್ರು ಮಾಡಿ ಏನು ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಬಾಡಿಗೆಗಳೆಲ್ಲ ಏರ್ಸ್ಕೊಡ್ತಿದ್ದಾರೆ. ಬಾಡಿಗೆಗಳನ್ನ ದುಡಿಯೋದೆಲ್ಲ ಬಾಡಿಗೆಗೆ ಆಗುತ್ತೆ. ಜೀವನ ಮಾಡೋದು ಎಲ್ಲಿ ಜೀವನ ಮಾಡೋದು? ಏನು ಪ್ರತಿ ಒಂದು ಅಕ್ಕಿ ಬೇಳೆಯಿಂದ ಹಿಡಿದು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಏನು ತಿನ್ನೋ ನಾವು? ತರೋದು 2,000 ರೂಪಾಯಿ. ನಾವು ಅಕ್ಕಿ ಬೇಳೆ ಕೊಟ್ಕೊಂಡು ಜೀವನ ಮಾಡೋದು. ನಾವು ಮುಂದಕ್ಕೆ ಏನು ಮಾಡೋದು? ಅದೇ ಇವತ್ತು ದುಡಿಬೇಕು, ತಿನ್ಬೇಕಷ್ಟೇ. ಇನ್ನೇನು 10 ರೂಪಾಯಿ ಅಂತ ಎತ್ತಿಕ್ಕೋದು ಮಕ್ಕಳಿಗೆ ಮರಿಗೆ ಏನು ಮಾಡೋ ಅಂಥದ್ದು ಏನಿಲ್ಲ. ಕಮ್ಮಿ ಮಾಡಬೇಕು. ಇವ್ರು ಅಲ್ಲಿ ಇಲ್ಲಿ ಹೋಗಿ ಮೀಟಿಂಗು ಅದು ಇದು ಮಾಡೋ ಬದಲು ನೀರುಗಳು ನೋಡಿ, ಮಳೆ ಬಂದು ಎಷ್ಟು ಜನ ಹಾಳಾಗ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಹೆಲ್ಪ್ ಮಾಡಿ. ಅಲ್ಲಿ ಇಲ್ಲಿ ಮೀಟಿಂಗ್ ದುಡ್ಡುಗಳು ಅಷ್ಟು ಖರ್ಚು ಮಾಡ್ಕೊಂಡು ಜನಗಳನ್ನ ಕರ್ಕೊಂಡು ಹೋಗೋ ಬದಲು ಮಾಡಿ. ಎಷ್ಟು ಜನ ಮುಳುಗೋಗ್ತಾ ಇದ್ದಾರೆ, ಎಷ್ಟು ಜನ ಇದಾಗ್ತಾರೆ. ಮನೇಲಿ ನೋಡಿರಿ, ಮೊನ್ನೆ ಮಾಗಡಿ ರೋಡಲ್ಲಿ ಮಳೆ ಬಂದೆ ಅಕ್ಕಿಗಳು ಕೊಚ್ಕೊಂಡು ಹೋಗಿದೆ. ಅವ್ರು ಹೆಂಗೆ ಮಾಡಬೇಕು ಜೀವನಗಳು? ಮಾಡಲಿ ಬಿಡಿ, ಅದೆಲ್ಲ ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ವೇ? ನೀರು ಹೋಗೋಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ ಅವರು. ಅದು ಸಮಾಧಾನ ಅವ್ರ ಸರ್ಕಾರ ಇಳಿದ್ರೇ ಒಳ್ಳೆಯದು. ನಮಗೆ ಸಮಾಧಾನ ಅಂತೂ ಇಲ್ಲ. ಬೇಡ, ನಮಗೆ ಬೇಡ. ಏನು ಬದಲಾವಣೆ ಮಾಡ್ಕೊಂತಾರೆ? ಅವ್ರು ನೋಡ್ಕೊಂತಾರೆ, ಬನ್ರಿ ನಮ್ಮ ಹತ್ರ ಕಿತ್ಕೊಂತಾರೆ, ಅವ್ರು ಉದ್ಧಾರ ಆಗ್ತಾರೆ, ಅವ್ರ ಹೆಂಡತಿ ಮಕ್ಳು ಚೆನ್ನಾಗೈತಾರೆ. ನಮ್ಗೆ ಏನ್ರಿ ಮಾಡ್ತಿದ್ದಾರೆ ಅವರು? ಈಗ ಟ್ಯಾಕ್ಸು ಈ ಟ್ಯಾಕ್ಸ್ ಅಂತ ಕಟ್ಕೊಂತಾರೆ. ಅವ್ರ ಹೆಂಡತಿ ಮಕ್ಳು ಅವ್ರದ್ದು ಏನಿದೆ ಅವ್ರು ನೋಡ್ಕೊತಾ ಇದ್ದಾರೆ. ಬೇರೆ ಏನು ಜನಕ್ಕೆ ನೋಡ್ತಾ ಇದ್ದಾರೆ? ಜನಕ್ಕೆ ಏನು ಮಾಡಿದ್ದಾರೆ ಅವರು ಹೇಳಿ? ಎಲ್ಲ ರೇಟ್ ಕಮ್ಮಿ ಮಾಡಬೇಕು. ಬಸ್ ಬೇಡ ರೀ, ನಾನು ಹೇಳೋದಷ್ಟೇ. ಬಸ್ ಫ್ರೀ ಆಗಿರೋದಕ್ಕೆ ಜನಗಳಲ್ಲೆಲ್ಲ ಮಾಡ್ತಾ ಇರೋದು. ಮಾಡ್ರಿ ಸ್ಕೂಲ್ಗಳದು ಮಕ್ಳುಗಳು. ನಮ್ದೇನೋ ಬಿಡಿ, ನಮ್ದು ವಯಸ್ಸಾಯ್ತು, ನಮ್ದೇನು ಇವತ್ತಿತ್ತು ನಾಳೆ ಹೋಗ್ತೀವಿ. ಇರೋರು ಮುಂದಿನ ಪೀಳಿಗೆಗೆ ಅವ್ರಿಗಾದ್ರೂ ಒಳ್ಳೇದಾಗಬೇಕಲ್ವಾ? ಇವ್ರು ಇರೋ ಅಷ್ಟು ದಿನ ಇವ್ರದೇ ಇವ್ರು ನೋಡ್ಕೊಂಡ್ರೆ ಬೇರೆ ಜನ ಏನು ಮಾಡಬೇಕು? ಚೇಂಜ್ ಮಾಡ್ಬೇಕು. ಇವರು ಹಿಂಗೆ ಇದ್ರೆ ಆಗಲ್ಲ. ಬಾಯ್ ನಮ್ಗೆ ಗೊತ್ತಿಲ್ಲ ರೀ ಯಾವ ಸರ್ಕಾರ ಬರುತ್ತಾ ಏನೋ. ಜನಗಳು ನಮ್ಮ ಜನ ಮೂರ್ಖರು ಹೇಳ್ಬೇಕಂದ್ರೆ. ಜನ ಮೂರ್ಖರು. ಅರ್ಧ ಸೈಟ್ ಕೊಡ್ಸಿ ಸರ್. ಹೇಳಿ, ಸಿದ್ದರಾಮಯ್ಯ ಮುಂದೆನೇ ಮಾತಾಡ್ತೀನಿ, DK ಶಿವಕುಮಾರ್ ಮುಂದೆನೇ ಮಾತಾಡ್ತೀವಿ. ಏನು ಭಯ ಏನಿಲ್ಲ. 1 ಲಕ್ಷ ಕಟ್ಟಕ್ಕಾಗುತ್ತಾ? ಅಲ್ಲ. Speed Plus Karnataka.